ಥರ ಇವತ್ತಿನ ವಿಷಯ ನಾನು ಸ್ವಲ್ಪ ಸೆನ್ಸಿಟಿವ್ ವಿಷಯನೇ. ಇಮೋಷನ್ಸ್ ತುಂಬ ಜನದ್ದು ಈ ಒಂದು ಟಾಪಿಕ್ ಜೊತೆ ಸೇರಿಕೊಂಡಿದೆ. ವಿಷಯ ಏನಪ್ಪ ಅಂತಂದರೆ, ನಾವು ನಮ್ಮ ಜಾತಿ ಆಮೇಲೆ ವರ್ಣ ಸಿಸ್ಟಮ್ ಬೇಸಿಕಲಿ ಈ ಇದರಲ್ಲಿ ನೋಡ್ತೀವಲ್ಲ, ವರ್ಣಾಶ್ರಮಗಳು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ವರ್ಣಾಶ್ರಮಗಳು. ಇದ್ರ ಬಗ್ಗೆ ಶ್ರೀಕೃಷ್ಣ ಏನು ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಅದನ್ನು ತಿಳ್ಕೊಂಡ್ರೆ ನಮಗೆ ತುಂಬ ಕ್ಲಾರಿಟಿ ಸಿಗುತ್ತೆ. ಓಕೆ, ಕೃಷ್ಣ ಏನು ಹೇಳ್ತಾನೆ, ಈ ವರ್ಣ ನನ್ನ ಸೃಷ್ಟಿ ಗುಣಕರ್ಮ ವಿಭಾಗಿನ, ಅಂದರೆ ಗುಣ ಮತ್ತು ಕರ್ಮದ ಮೇಲಿಂದ ಬರ್ತಕ್ಕಂಥದ್ದು, ಹುಟ್ಟಿನಿಂದ ಅಲ್ಲ. ಈಗ ಯಾರೋ ಒಬ್ಬರು ಮನೇಲಿ ಹುಟ್ಟುತ್ತಾನೆ ಅಂದ ತಕ್ಷಣ ಅವನು ಅದು ಕ್ವಾಲಿಟಿ ಬಂದುಬಿಡುತ್ತೆ ಅಂತಲ್ಲ. ಇದನ್ನು ಕ್ಲೀನಾಗಿ ಹೇಳಿದ್ದಾನೆ. ಯಾರಾದರೂ ಅದನ್ನು ಮಿಸ್ಇಂಟರ್ಪ್ರಿಟ್ ಮಾಡ್ಕೊಂಡಿದ್ದಾರೆ, ಅದನ್ನು ಮಿಸ್ಇಂಟರ್ಪ್ರಿಟ್ ಮಾಡಿಕೊಂಡು ಮಿಸ್ಯೂಸ್ ಆಗ್ತಾ ಇದೆಯೋ ಅವರೆಲ್ಲ ಅಜ್ಞಾನಿಗಳು. ಅದನ್ನು ನಂಬಿರೋರೆಲ್ಲ ಅಜ್ಞಾನಿಗಳು. ಓಕೆ, ಹುಟ್ಟಿನಿಂದ ಬರ್ತಕ್ಕಂಥದ್ದಲ್ಲ ನಮ್ಮ ಗುಣ ಕರ್ಮಗಳು. ಗುಣ ಅಂದರೆ ತ್ರಿಗುಣಗಳು, ಕರ್ಮ ಅಂತಂದರೆ ಇದು ಈ ಜನ್ಮದಲ್ಲ. ಹಿಂದೂ ಧರ್ಮದಲ್ಲಿ ಬಹಳ ವಿಶಿಷ್ಟವಾದದ್ದು, ಅದನ್ನು ಪದೇ ಪದೇ ಹೇಳಿರೋದು ಅಂತಂದರೆ ಜನ್ಮಾಂತರ, ಹುಟ್ಟು ಸಾವು, ದೇಹದ ಹುಟ್ಟು ಸಾವು ಆಗ್ತಾನೇ ಇರುತ್ತೆ ಅಂತ ಕೃಷ್ಣ ಹೇಳಿದ್ದಾನೆ. ಅಂದರೆ ಅಂಗಿ ಚೇಂಜ್ ಆಗ್ತದೆ, ದೇಹ ಚೇಂಜ್ ಆಗುತ್ತೆ. ಆ ಕರ್ಮ, ಅದನ್ನು ನಾವು ಸಂಚಿತ ಕರ್ಮ ಅಂತ ಹೇಳ್ತೀವಿ. ಇಟ್ ಗೆಟ್ಸ್ ಕಂಟಿನ್ಯೂಟಿ. ಆಮೇಲೆ ಪ್ರಾರಬ್ಧ ಕರ್ಮ ಅಂತೀವಿ, ಆಗಾಮಿ ಕರ್ಮ ಅಂತ ಅಂತೀವಿ ಕರ್ಮಗಳಲ್ಲಿ. ಬಿಕಾಸ್ ಆಫ್ ತ್ರಿಗುಣ ಆ್ಯಂಡ್ ಕರ್ಮ ನಮ್ಮ ಒಂದು ಕ್ವಾಲಿಟಿ ಅಥವಾ ವರ್ಣ ಅದು ಬರುತ್ತೆ. ಯಾವ ಮನೇಲಿ ಹುಟ್ಟಿದ್ವಿ, ಇಂಥವ್ರಿಗೆ ಮಕ್ಕಳಾದ್ವಿ, ನೋಡಿದ್ದೀವಿ ನಾವು. ಎಂತೆಂಥ ದೊಡ್ಡವ್ರ ಮಕ್ಕಳು ಕಿತ್ತೋಗಿ ಲೈಫ್ ಹಾಳು ಮಾಡ್ಕೊಂಡಿರ್ತಾರೆ. ಒಂದೇ ಮನೆಯಲ್ಲಿ ಒಂದು ಮಗ ಚೆನ್ನಾಗಿರ್ತಾರೆ, ಇನ್ನೊಬ್ಬರು ಇನ್ನೊಂದು ಥರ ಇರ್ತಾರೆ. ಹೌದಾ? ಅದಕ್ಕೂ ಸಂಬಂಧ ಇಲ್ಲ. ಎಸ್ಪೆಷಲಿ ನಾನು ಈ ವರ್ಡ್ ಪದಾನ, ಬ್ರಾಹ್ಮಣ, ಇದು ಪ್ರಧಾನ, ನನಗೆ ತಿಳಿದಿರೋ ಹಾಗೆ ಹೇಳ್ತೀನಿ. ಕೃಷ್ಣ ಏನು ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಎಷ್ಟೋ ಸಾವಿರ ಜನರಲ್ಲಿ ಒಂದಿಷ್ಟು ಜನ ನನ್ನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಹೇಳ್ತಾನೆ. ಆ ಎಷ್ಟೋ ಜನ ಪ್ರಯತ್ನ ಪಟ್ಟವರಲ್ಲಿ ಕೆಲವು ಜನಕ್ಕೆ ಅರ್ಥ ಆಗುತ್ತೆ ಅಂತಲೂ ಹೇಳ್ತಾನೆ. ನನ್ನನ್ನು ಸೇರಿಕೊಳ್ಳೋದು ಅಂದರೆ ಅವನನ್ನು ಅರ್ಥ ಮಾಡ್ಕೊಳ್ಳೋದು, ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ತಾರೆ ಅಂತ ಹೇಳ್ತಾನೆ. ಅಂಥವ್ರನ್ನ ನಾನು ಬ್ರಾಹ್ಮಣ ಅಂತ ಕರಿತೀನಿ. ಯಾರು ಪೂರ್ಣ ಪ್ರಜ್ಞತೆಯನ್ನು ಪಡೀತಾರೋ ಆ್ಯಂಡ್ ಆ ಪೂರ್ಣ ಪ್ರಜ್ಞತೆಯಿಂದ ಅವರ ಸಮಾಜದಲ್ಲಿ ಏನು ಜೀವನ ಮಾಡ್ತಾರಲ್ಲ, ಅವ್ರನ್ನ ಬ್ರಾಹ್ಮಣ ಅಂತ ಕರಿತೀನಿ. ಆ ಪೂರ್ಣ ಪ್ರಜ್ಞತೆಯಲ್ಲಿ ನಿಸ್ವಾರ್ಥ ಇರುತ್ತೆ. ಏನು ನಾವು ಒಂಥರ ದೈವಿ ಗುಣಗಳು ಅಂತೀವಲ್ಲ, ನಿಷ್ಕಲ್ಮಶ ಪ್ರೇಮ ಇರ್ತದೆ, ನಿಷ್ಕಲ್ಮಶ ಹೃದಯ ಇರ್ತದೆ, ಆಮೇಲೆ ಪ್ಯೂರ್ ಕ್ವಾಲಿಟೀಸ್ ಇರ್ತದೆ. ಅಂದರೆ ಅವನು ಸ್ವಾರ್ಥಿಯಾಗಿರಲ್ಲ ಅಥವಾ ಮುಂಗೋಪಿಯಾಗಿರಲ್ಲ. ವೆರಿ ಬಿಕಾಸ್ ಪೂರ್ಣ ಪ್ರಜ್ಞೆ, ಅವನು ಫೋರ್ಸ್ ಬೇಕಂತ ಆ್ಯಕ್ಟ್ ಮಾಡ್ತಾ ಇರಲ್ಲ. ಅಲ್ಲಿ ಆ ಪೂರ್ಣ ಪ್ರಜ್ಞತ್ವದಿಂದ ಇದು ಸರಳವಾಗಿ ಅವನ ಜೀವನದಲ್ಲಿ ಎಫರ್ಟ್ಲೆಸ್ ಆಗಿ ದೀಸ್ ಕ್ವಾಲಿಟೀಸ್ ಆಗಿರುತ್ತೆ. ಓಕೆ, ಅವನಿಗೆ ಯಾವುದು ಧನದಾಹಿ ಆಗಿರಲ್ಲ, ಅಧಿಕಾರದಾಹಿ ಆಗಿರಲ್ಲ. ವೆರಿ ರೇರ್ ಕ್ವಾಲಿಟೀಸ್ ಇದು ಅವನಲ್ಲಿ ಇರುತ್ತೆ. ಹಾಗಾಗಿನೇ ನಮ್ಮ ಹಳೆಯ ಕಾಲದಲ್ಲಿ ಏನು ಹೇಳೋರು, ದಾನ ಮಾಡೋದರಲ್ಲಿ ಬ್ರಾಹ್ಮಣರಿಗೆ ದಾನ ಮಾಡ್ತೀವಿ ಅಂತಂದರೆ, ಬ್ರಾಹ್ಮಣ ಅಂತಂದರೆ ಹುಟ್ಟಿನಿಂದ ಬಂದಂಥ ಬ್ರಾಹ್ಮಣ ಅಲ್ಲ. ಯಾರು ಪೂರ್ಣತ್ವವನ್ನು ಪಡೆದಿರ್ತಾರೋ, ಪೂರ್ಣ ಪ್ರಜ್ಞತ್ವ ಹೊಂದಿರ್ತಾರೋ ಅವ್ರಿಗೆ ದಾನ ಮಾಡಿದರೆ ಅವನೇನು ಮಾಡ್ತಾಯಿದ್ದ, ಆ ದಾನದಿಂದ ಬಂದಂಥದ್ದನ್ನು ಎಫೆಕ್ಟಿವ್ ಯೂಸ್, ಅದರದ್ದು ಸಂಪೂರ್ಣ ಇಫೆಕ್ಟಿವ್ ಯೂಸ್ ತನಗೆ ಏನೂ ಇಲ್ದಂಗೆ ಸಮಾಜಕ್ಕೆ ವಿನಿಯೋಗನೆ ಮಾಡ್ತಾಯಿದ್ದ. ಅವನಲ್ಲಿ
ಆ ಒಂದು ಗುಣಗಳ ಮೇಲೆ ಹತೋಟಿ ತುಂಬ ಇರ್ತಾಯಿತ್ತು ನನಗೆ. ಸೊ ಹಾಗಾಗಿ ಅವನದು ಇಫೆಕ್ಟಿವ್ ಯೂಸ್ ಮಾಡ್ತಾಯಿದ್ದ. ಆ ಒಂದು ಕಾರಣಕ್ಕೆ ಅವನಿಗೆ ದಾನ ಮಾಡಿ ಅಂತ ಹೇಳೋರು. ಓಕೆ, ಬಹಳ ಕಮ್ಮಿ ಇರ್ತಾಯಿದ್ರು. ಎಲ್ಲೋ ತುಂಬ ಅದನ್ನು ಕೃಷ್ಣನ ಹೇಳಿಬಿಟ್ಟಿದ್ದಾನೆ. ಎಷ್ಟೋ ಅವನನ್ನು ಅರ್ಥ ಮಾಡ್ಕೋ ಪ್ರಯತ್ನ ಪಟ್ಟರು, ಎಷ್ಟೋ ಅದರಲ್ಲಿ ಫಿಲ್ಟರ್ ಮಾಡಿದರೆ ಒಂದಿಷ್ಟು ಕೆಲವು ಜನಕ್ಕೆ ಅಪೂರ್ಣತ್ವ ಬಂದಿದೆ ಅಂತ ಹೇಳೋನು. ಇದನ್ನು ಅರ್ಥ ಮಾಡ್ಕೋಬೇಕು. ಓಕೆ, ಆಮೇಲೆ ಮತ್ತೊಂದು ನಾನು ವಿಷಯದ ಬಗ್ಗೆ ಹೇಳಕ್ಕೆ ಬಯಸ್ತೀನಿ. ಕರ್ಮಗಳನ್ನ ಈಗ ಮುಕ್ತಿ ಅಂತಂದರೆ ನಾವು ಏನು ತಿಳ್ಕೊತೀವಿ, ನನಗೇನು ಕೆಲಸ ಮಾಡೋದು ನೆಸಸರಿ ಇಲ್ಲ, ಹಾಗಲ್ಲ. ಅದು ಮುಕ್ತಿ ಅಂತಂದರೆ ಫ್ರೀಡಮ್. ಏನು ಫ್ರೀಡಮ್ಮು? ಫ್ರೀಡಮ್ ಟು ಚೂಸ್ ರೈಟ್ ವರ್ಕ್ಸ್ ಇನ್ ಎನಿ ಸಿಚುವೇಶನ್. ಅಂದರೆ ನಿಮ್ಮಲ್ಲಿ ಆ ರೈಟ್ ವರ್ಕ್ ಯಾವುದೇ ಇನ್ಫ್ಲೂಯೆನ್ಸ್ ಇಲ್ದಂಗೂ, ಎಂಥ ಪ್ರೆಷರ್ ಇದ್ರೂ ಯು ವಿಲ್ ಚೂಸ್ ದ ರೈಟ್ ವರ್ಕ್ಸ್ ಓನ್ಲಿ. ಆ್ಯಂಡ್ ಮತ್ತು ರೈಟ್ ವರ್ಕ್ಸ್ನು ಚೂಸ್ ಮಾಡ್ತೀರಾ, ಮತ್ತು ಅದನ್ನು ಸರಿಯಾದ ರೀತಿಯಲ್ಲಿ ಮಾಡೋದು ಕೂಡ.